ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ. ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು 3ನೇ ತಾರೀಕು ಅಂತ ಹೇಳಿದ್ದೆ. ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ಮನೆಗಳೆಲ್ಲ ಕ್ಲೀನ್ ಮಾಡಬೇಕು. ಶ್ರಾದ್ದ ಮಾಡಿರೋರು ಬೆಳಗ್ಗೆ ಬೇಗನೆ ಎದ್ದು ಮನೆಗಳೆಲ್ಲ ಒರೆಸ್ಬೇಕು. ಯಾವ ರೀತಿ ಒರೆಸ್ಬೇಕಂದ್ರೆ ಒಂದು ಹಿಡಿ ಕಲ್ಲುಪ್ಪು, ಅರಿಶಿನ ಮತ್ತು ಗಂಜಲವನ್ನು ಹಾಕ್ಕೊಂಡು ಮನೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನ ಬೆಳಗ್ಗೆ ಎದ್ದು ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿ ದೇವ್ರ ಪೂಜೆಯನ್ನು ಮಾಡಿ ಹೊಸ್ಲು ಪೂಜೆಯನ್ನು ಕೂಡ ಮಾಡಬೇಕು. ಹೊಸ್ಲಿಗೆ ತೊಳೆದು ರಂಗೋಲಿಯನ್ನು ಅರಿಶಿನದಲ್ಲೆಲ್ಲ ಉಜ್ಜಿ ರಂಗೋಲಿಯನ್ನು ಹಾಕಿ ಕುಂಕುಮನ ಇಟ್ಟು ನೀವು ಆವತ್ತಿನ ದಿನ ಮನೇಲಿ ಪೂಜೆ ಮುಗಿಸ್ಕೊಂಡು ಸೀದಾ ಬನ್ನಿ ಮರಕ್ಕೆ ಹೋಗಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಆವತ್ತಿನ ದಿನ ಬನ್ನಿ ಮರದ ವಿಶೇಷ ತುಂಬಾ ಇದೆ. ಬನ್ನಿ ಮರಕ್ಕೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದಕ್ಕಾಗಿ ನೀವು ಬನ್ನಿ ಮರ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಊರುಗಳಲ್ಲಿ. ಆವತ್ತಿನ ದಿನ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಬೇಕು. ಬನ್ನಿ ಮರಕ್ಕೆ ಯಾವ ರೀತಿ ಪೂಜೆ ಮಾಡಬೇಕು, ಯಾವಾಗ ಹೋಗಿ ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲರೂ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ. ನಿಜ, ಬ್ರಾಹ್ಮಿ ಮುಹೂರ್ತ ಅಂದರೆ 3 ಗಂಟೆ, 4 ಗಂಟೆ, 4:15 ಆ ರೀತಿಯೆಲ್ಲ ಪೂಜೆಯನ್ನು ಮಾಡಬೇಡಿ. ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಫಲ ಕೊಡಲ್ಲ. ನೀವು ಎಲ್ಲ ಮನೆಯಲ್ಲಿ ಕ್ಲೀನಾಗಿ ನೀಟಾಗಿ ದೇವ್ರ ಮನೆ ನೀಟ್ ಮಾಡ್ಕೊಳ್ಳಿ. ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿ, ಮನೆ ಬಾಗಿಲನ್ನ ರಂಗೋಲಿಯನ್ನು ಬಿಟ್ಟು ಹೊಸ್ಲಿಗೆಲ್ಲ ರೆಡಿ ಮಾಡಿ ಪೂಜೆಯನ್ನು ಮಾಡೋದಕ್ಕೆ ಎಲ್ಲನೂ ಸಿದ್ಧ ಮಾಡಿ. ಸೂರ್ಯೋದಯ ಇನ್ನೇನು ಆಗ್ತಾಯಿದೆ ಅಂದಾಗ 5:15 ಮೇಲೆ ಅಂದರೆ 5:44ಗೆ 5:45 ಮೇಲೆ ನೀವು ದೀಪ ಆರಾಧನೆಯನ್ನು ಮಾಡಬೇಕು. ಸೂರ್ಯೋದಯ ಉದಯಿಸ್ತಾ ಇರಬೇಕಾದ್ರೆ ನಾವು ಪೂಜೆ ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ. ಯಾಕೆ ಸೂರ್ಯೋದಯದಾಗ ಮೇಡಮ್ ನೀವೇನು ಸೂರ್ಯೋದಯ ಆದಮೇಲೆ ಪೂಜೆ ಮಾಡಬೇಕು ಅಂತ ಎಲ್ಲರೂ ಸೂರ್ಯೋದಯಕ್ಕೆ ಮುಂಚೆ ಫಲ ಸಿಗುತ್ತೆ ಪೂಜೆ ಮಾಡಿದ ಮೇಲೆ ಅಂತ ಹೇಳ್ತಾರೆ ಅಂತ. ನಿಜ, ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ, ನಾವು ಮಾಡೋ ಪೂಜೆ ಸೂರ್ಯನಾರಾಯಣ ನೋಡಬೇಕು. ಸೂರ್ಯನಾರಾಯಣಗೆ ನಾವು ಮಾಡೋ ಪೂಜೆ ಗೊತ್ತಾದರೆ ಮಾತ್ರನೇ ಫಲ ಸಿಗುತ್ತೆ. ಯಾಕೆ ಮೇಡಮ್ ಸೂರ್ಯನಾರಾಯಣಗೆ ನಾವು ಮಾಡೋ ಪೂಜೆ ಗೊತ್ತಾಗಬೇಕು? ಸೂರ್ಯನಾರಾಯಣ ಬೇಗನೆ ಬಂದಿರ್ತಾನಲ್ಲ, ಉದಯಿಸಿರ್ತಾನಲ್ಲ 4:15 ಅಂತ. ಖಂಡಿತವಾಗ್ಲೂ ಸೂರ್ಯ ಹುಟ್ಟೋದೇ 6 ಗಂಟೆ ಮೇಲೆ, 5:45 ಮೇಲೇ ಸೂರ್ಯನ ಹುಟ್ಟೋದು. ಯಾಕೆ ಸೂರ್ಯನಾರಾಯಣ ಉದಯಿಸಿದ ಮೇಲೆ ಪೂಜೆ ಮಾಡಬೇಕು ಅಂತಂದರೆ, ಸೂರ್ಯನಿಗೆ ಶಕ್ತಿ ದೇವತೆ ಒಂದು ಮಾತನ್ನು ಕೇಳಿರ್ತಾಳೆ. ಸೂರ್ಯನಾರಾಯಣ ಪ್ರಪಂಚದಲ್ಲಿ ಯಾರ್ಯಾರು ಪೂಜೆ ಮಾಡ್ತಾಯಿದ್ದಾರೆ ಹೋಗಿ ಒಂದ್ಸರಿ ನೋಡಿಕೊಂಡು ಲಿಸ್ಟನ್ನು ಬರ್ಕೋಬಾ ಅಂತ ಹೇಳ್ತಾಳೆ ಶಕ್ತಿ ದೇವತೆ. ಆಗ ಸೂರ್ಯನಾರಾಯಣ ಎದ್ದೇಳೋಕ್ಕೆ ಮುಂಚೆ ಪೂಜೆ ಮಾಡಿದ್ರೆ ಸೂರ್ಯನಾರಾಯಣ ಎಲ್ಲಿ ನೋಡ್ತಾನೆ? ಸೂರ್ಯನಾರಾಯಣ ಎಲ್ಲಿ ಬರ್ಕೊತಾನೆ? ನಮ್ಮನ್ನು ಲಿಸ್ಟಲ್ಲಿ ಬರ್ಕೊಳಲ್ಲ. ಸೂರ್ಯ ಉದಯಿಸಿದ ಮೇಲೆ ನಾವು ಪೂಜೆಯನ್ನು ಮಾಡಿದ್ರೆ ಸೂರ್ಯನಾರಾಯಣ ನಮ್ಮನ್ನು ನೋಡ್ತಾನೆ. ಇಂಥವ್ರ ಮನೆಯಲ್ಲಿ ಪೂಜೆ ನಡೀತಾ ಇದೆ ಅಂತ ಬರ್ಕೊತಾನೆ. ಈಗ ನಾನು ಸರಸ್ವತಿ, ನಾನು ಪೂಜೆ ಮಾಡ್ತಾಯಿದ್ರೆ ಸೂರ್ಯನಾರಾಯಣಗೆ ನಾವು ನಮಸ್ಕಾರ ಮಾಡಿ ಪೂಜೆನ ಕಡ್ಡಿಯನ್ನು ತೋರಿಸಿ ನಮಸ್ಕಾರ ಮಾಡಿದಾಗ ಸೂರ್ಯನಾರಾಯಣ ನಮ್ಮ ಹೆಸರನ್ನು ಬರ್ಕೊತಾರೆ. ಇಂಥ ಮನೇಲಿ ಸರಸ್ವತಿ ಅನ್ನೋ ವ್ಯಕ್ತಿ ಪೂಜೆ ಮಾಡ್ತಾಯಿದ್ದಾರೆ ಅಂತ ಲಿಸ್ಟಲ್ಲಿ ಬರ್ಕೊಂಡೋಗಿ ಶಕ್ತಿ ದೇವತೆಗೆ ಹೋಗಿ ಸೂರ್ಯನಾರಾಯಣ ಹೇಳ್ತಾನಂತೆ, ನಾನು ಇಂತಿಂಥವ್ರು ಇಂತಿಂಥ ಪೂಜೆ ಮಾಡ್ತಾಯಿದ್ದಾರೆ ಅಂತ ಶಕ್ತಿ ದೇವತೆಗೆ ಹೇಳ್ತಾರಂತೆ. ಅದಕ್ಕಾಗಿ ನಾನು ಹೇಳ್ತಾಯಿದ್ದೀನಿ, ಯಾವಾಗಲೇ ಪೂಜೆಯನ್ನು ಮಾಡಬೇಕಂದ್ರೆ ಸೂರ್ಯ ಉದಯಿಸಬೇಕಾದ್ರೆ ಪೂಜೆ ಮಾಡಬೇಕು. 6 ಗಂಟೆ ಇಲ್ಲ 5:45 6:15 ಒಳಗಡೆ ನೀವು ಪೂಜೆಯನ್ನು ಮುಗಿಸಿ ಬನ್ನಿ ಮರಕ್ಕೆ ಹೋಗಿ. ಬನ್ನಿ ಮರಕ್ಕೆ ಯಾವ ರೀತಿಯನ್ನು ಪೂಜೆ ಮಾಡಬೇಕು ಅಂತಂದರೆ, ನೀವೆಲ್ಲ ರೆಡಿಯಾಗಿ ತಟ್ಟೆಗೆಲ್ಲ ಇಟ್ಕೊಳ್ಳಿ. ಎಲ್ಲರೂ ಹೇಳ್ತಾರೆ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ ಅಂತ. ಖಂಡಿತವಾಗ್ಲೂ ಶ್ರಾದ್ದ ಮಾಡಿರೋರ ಮನೇಲಿ ಖಂಡಿತವಾಗ್ಲೂ ನೀವು ಫಸ್ಟೇ ರೆಡಿ ಮಾಡ್ಕೊಂಬಿಡಿ. ಶ್ರಾದ್ದ ಮಾಡಲಿಲ್ಲ ಅನ್ನೋರ ಮನೇಲಿ ನೀವು ಖಂಡಿತವಾಗ್ಲೂ ನೀವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಶ್ರಾದ್ದ ಮಾಡಿರೋರ ಮನೆಗೆ ನಾನು ಹೇಳ್ತಿರೋದು, ಶ್ರಾದ್ದ ಮಾಡಿರೋ ಮನೆ ಆವತ್ತಿನ ದಿನ ಪಿತೃದೇವತೆಗಳಿರ್ತಾರೆ. ಆವತ್ತಿನ ದಿನ ಖಂಡಿತವಾಗ್ಲೂ ನೀವು ಮಾಡಬೇಡಿ. ಬೆಳಗ್ಗೆ 3 ಗಂಟೆಗೆ ಎದ್ದು ಮನೆಯನ್ನು ಕಸ ಗುಡಿಸಿ ಒರೆಸಿ ಆನಂತರ ಸ್ನಾನವನ್ನು ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ದೀಪನ ನೀವು ಹಚ್ಬೋದು. ಖಂಡಿತವಾಗ್ಲೂ ನೈಟೇ ಯಾವುದೇ ಬನ್ನಿ ಮರಗಾಗಲಿ ಯಾವುದೇ ದೇವ್ರಿಗೆ ಪೂಜೆಗೆ ಹೋಗಬೇಕಾದ್ರೂ ನೀವು ರೆಡಿ ಮಾಡ್ಕೊಂಡು ಬೆಳಿಗ್ಗೆನೇ ನೀವು ರೆಡಿ ಮಾಡ್ಕೊಳ್ಳಿ. ಶ್ರಾದ್ದ ಮಾಡಿರೋರು ನಾನು ಹೇಳೋದು. ಶ್ರಾದ್ದ ಇದು ನಾವಿವಾಗ ಈ ಬನ್ನಿ ಮರಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಬನ್ನಿ ಮರಕ್ಕೆ ನಾವು ಫಸ್ಟ್ ತೊಗೊಬೇಕಾದ್ದು ನೀರು. ಫಸ್ಟ್ ನಾವು, ಯಾಕಂದರೆ ನಮ್ಮ ಮನೆ ಹತ್ರ ಬನ್ನಿ ಮರ ಇದ್ದರೆ ಎಲ್ಲನೂ ತೊಗೊಬೋದು.
ಅಕಸ್ಮಾತ್ ಬನ್ನಿ ಮರ ದೂರ ಇರುತ್ತೆ ಅಂದರೆ ನಾವು ಪ್ರತಿಯೊಂದು ತೊಗೊಂಡು ಹೋಗಬೇಕಾಗುತ್ತೆ. ಅಕಸ್ಮಾತ್ ನಮ್ಗೆ ಯಾರಿಗೂ ಬನ್ನಿ ಮರ ಇಲ್ಲ ನಮ್ಮ ಸುತ್ತಮುತ್ತ ಅಂದರೆ ಖಂಡಿತವಾಗ್ಲೂ ಬನ್ನಿ ಮರದ ಗಿಡ ಸಿಗುತ್ತೆ. ಪಾಟಲ್ಲಿ ತಂದಿಟ್ಕೊಂಡು ಪೂಜೆಯನ್ನು ಮಾಡಿ. ಪಾಟ್ಗೆ ಬನ್ನಿ ಮರಕ್ಕೆ ಮನೆಯಲ್ಲೇ ತಂದಿಟ್ಕೊಂಡು ಪೂಜೆ ಮಾಡ್ಬೋದು. ನಾವು ಹೀಗೆ ತುಳಸಿ ಗಿಡನ ತಂದು ಇಟ್ಟು ಪೂಜೆ ಮಾಡ್ತಾರೆ, ಬನ್ನಿ ಗಿಡನ ತಂದು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡಬೇಕು ಅಂದರೆ ಫಸ್ಟು ನೀರನ್ನು ತಗೊಳ್ಳಿ. ನೀರು, ಅರಿಶಿನ ಕುಂಕುಮ, ಸಾಂಬ್ರಾಣಿ, ಕರ್ಪೂರ, ಇಲ್ಲ ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, 2 ದೀಪಂತಿ, ತುಪ್ಪದ ದೀಪನ ಹಚ್ಚಿ. ಈಗ ಕೆಲವ್ರ ಮನೆಯಲ್ಲಿ ದೀಪಂತಿಗಳು ಇರಲ್ಲ, ದೀಪ ಹಚ್ಚೋದಕ್ಕೆ ಹೋಗೋದಕ್ಕೆ. ಇವಾಗ ಪಿತೃಪಕ್ಷದಲ್ಲಿ ದೀಪಂತಿಗಳನ್ನ ತೊಗೊಬರೋಕ್ಕೆ ಅಂಗಡಿಗೆ ಹೋಗ್ಬಿಡಿ. ಪಿತೃಪಕ್ಷಗಳಲ್ಲಿ ಏನನ್ನು ತೊಗೊಂಬಿಡಿ, ಬಟ್ಟೆ ಸಮೇತ ತೊಗೊಬಾರ್ದು ಪಿತೃಪಕ್ಷದಲ್ಲಿ. ಅದು ಪಿತೃಗಳಿಗೆ ಅರ್ಪಣೆ ಆಗುತ್ತೆ. ಅದಕ್ಕಾಗಿ ದೀಪಗಳು ಕೂಡ ತೊಗೊಬೇಡಿ. ದೀಪಗಳು ಇಲ್ಲ ಅಂದವ್ರ ಮನೆಯಲ್ಲಿ, ದೀಪಂತಿಗಳಿಲ್ಲ ನಮ್ಮ ಮನೆಯಲ್ಲಿ ಅಂದವರು ಅಕ್ಕಿ ಹಿಟ್ಟಿನಿಂದ ದೀಪಂತಿಗಳನ್ನು ಮಾಡ್ಕೊಳ್ಳಿ. ಆ ದೀಪನ ಎತ್ಕೊಂಡೋಗಿ ಖಂಡಿತವಾಗ್ಲೂ ದೀಪ ಮಾಡ್ಕೊಂಡೋಗಿ ತುಪ್ಪದ ದೀಪನ ಹಚ್ಚಿ. ಬನ್ನಿ ಮರ ಹತ್ರ ಹೋದಾಗ ಸ್ವಲ್ಪ ಅಕ್ಷತೆಯನ್ನು ಕೂಡ ತೊಗೊಂಡೋಗಿ ಕೈಲಿಕ್ಕಿ ಪ್ರದಕ್ಷಿಣೆಯನ್ನು ನಾವು ಮಾಡಬೇಕಾಗುತ್ತಲ್ಲ, ಅದಕ್ಕೆ ಅಕ್ಷತೆಯನ್ನು ಮತ್ತು ಗೆಜ್ಜೆ ವಸ್ತ್ರವನ್ನು ಕೂಡ ಮಾಡ್ಕೊಳ್ಳಿ ನೀವು. ಹಾಗೆ ಏನಾದರೂ ನೈವೇದ್ಯವನ್ನು ಮಾಡ್ಕೊಳ್ಳಿ. ನಾವು ಆವತ್ತಿನ ದಿನ ನಾವು ಪೂಜೆ ಮಾಡೋ ದಿನ ಶೈಲಪುತ್ರಿ ಅಮ್ಮನವರ ಫಸ್ಟ್ನೇ ಪೂಜೆ ಆಗಿರುತ್ತೆ. ನಾವು ಆವತ್ತೇ ಬನ್ನಿ ಮರಕ್ಕೆ ಪೂಜೆ ಮಾಡೋಕ್ಕೆ ಹೋಗೋದಲ್ವ. ಸೊ ಆವತ್ತಿನ ದಿನ ನಾವು ಅಮ್ಮನವ್ರಿಗೆ ನೈವೇದ್ಯನೂ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ನೀವು ಅವತ್ತು ಕೇಸರಿ ಭಾತ್ ಏನಾದರೂ ಮಾಡ್ಕೊಳ್ಳಿ. ನವರಾತ್ರಿಯಲ್ಲಿ ಯಾವ್ಯಾವ ದಿನ ಯಾವ್ಯಾವ ದೇವ್ರಿಗೆ ಪೂಜೆ ಮಾಡಬೇಕು, ಯಾವ ಹೂವನ್ನು ಇಡಬೇಕು, ಯಾವ ನೈವೇದ್ಯನ ಇಡಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಲಿ ಖಂಡಿತ ಮಾಡ್ತೀನಿ. ಇವತ್ತು ಬನ್ನಿ ಮರಕ್ಕೆ ಪೂಜೆ ಮಾಡೋದನ್ನ ತಿಳ್ಕೊಳ್ಳೋಣ. ಬನ್ನಿ ಮರಕ್ಕೆ ಹೋದ ತಕ್ಷಣ ಫಸ್ಟು ನೀರನ್ನು ಹಾಕಿ, ಕೈಯಿಂದ ನೀರನ್ನು ತೊಗೊಂಡು ಉಜ್ಜಿ ನೀಟಾಗಿ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಸಾಂಬ್ರಾಣಿಯಿಂದ ಧೂಪವನ್ನು ಹಾಕಿ ಪೂಜೆಯನ್ನು ಮಾಡಿ, ನೈವೇದ್ಯಕ್ಕೆ ನೀವು ಕೇಸರಿ ಭಾತನ್ನು ಮಾಡ್ಕೊಂಡು ಹೋಗಿರ್ತೀರ. ಅವತ್ತು ಮನೆಯಲ್ಲಿ ಇದ್ದರೂ ಅಮ್ಮನಿಗೆ ಪ್ರಸಾದವನ್ನು ಮಾಡಬೇಕಾಗುತ್ತೆ, ಮಾಡ್ಕೊಳ್ಳಿ. ಅಕಸ್ಮಾತ್ ನಮಗೆ ಪ್ರಸಾದ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಅಥವಾ ಬಾಳೆಹಣ್ಣು ರಸ ಹುಳಿ ಆದರೂ ಮಾಡ್ಕೊಳ್ಳಿ, ಅಥವಾ ಸಕ್ಕರೆ ಕಡಲೆ ಪಪ್ಪನಾದರೂ ತೊಗೊಂಡು ಅಲ್ಲಿಗೆ ಪೂಜೆಗೆ ಹೋಗಿ. ಪೂಜೆ ಎಲ್ಲ ಆದಮೇಲೆ ಕಾಯೆಲ್ಲ ಹೊಡೆದಿದ್ದಾದ್ಮೇಲೆ ಅಕ್ಷತೆಯನ್ನು ತೊಗೊಂಡು ಪ್ರದಕ್ಷಿಣೆನ ಹಾಕಿ, ನೀವು ಯಾವುದಕ್ಕೋಸ್ಕರಾಗಿ ಪೂಜೆ ಮಾಡ್ತಾಯಿದ್ದೀರ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ. ಮಕ್ಕಳು ಇಲ್ಲದಿದ್ದವ್ರಿಗೆ ಮಕ್ಕಳಿಗೆ, ಮದುವೆ ಇಲ್ಲದಿದ್ದವ್ರಿಗೆ ಮದುವೆಗೋಸ್ಕರಾಗಿ ನನಗೆ ಇಂಥ ವರ ಬೇಕು ಅಂತಾದರೂ ನೀವು ನಿಮ್ಮ ಇಷ್ಟಾರ್ಥ ನಿಮಗೇನು ಇಷ್ಟ ಇದೆಯೋ ಆ ಥರ ಇಟ್ಕೊಂಡು ಪ್ರದಕ್ಷಿಣೆನ ಹಾಕಿ 9 ಪ್ರದಕ್ಷಿಣೆನ ಹಾಕಿ ಪೂಜೆನ ಮುಗಿಸ್ಮೇಲೆ ಅವತ್ತು ಗುರುವಾರ ಆಗಿರೋದ್ರಿಂದ ತುಂಬ ಒಳ್ಳೆಯದು. ಅಕಸ್ಮಾತ್ ನಿಮಗೆ ಎಲೆ ಹಂದಿಸುತ್ತೆಂದರೆ ಆ ತಾಯಿಯನ್ನು ನಮಸ್ಕಾರ ಮಾಡಿಕೊಂಡು ರೆಂಬೆನ ಒಂದು ಎಲೆ ಅಂದರೆ ಒಂದು ಇದನ್ನು ಕಿತ್ಕೊಂಡು ನಿಮ್ಮ ಮನೆಗೆ ಬನ್ನಿ. ಆ ವೃಕ್ಷಕ್ಕೆ ಹೇಳಿ, ಬನ್ನಿ ಮರಕ್ಕೆ ಹೇಳಿ, ನಾನು ಇದನ್ನು ತೊಗೊಂಡೋಗ್ತಾ ಇದ್ದೀನಿ ಎಲೆನ, ಬಂಗಾರದಂಥ ಎಲೆ. ಆ ಎಲೆಗೆ ಒಂದು ಮಹಾತ್ಮ ಇದೆ. ಗುರು ಪುಷ್ಯಮಿ ಯೋಗ ಅಂತ ಬರುತ್ತೆ. ಆ ಟೈಮಲ್ಲಿ ಬಂಗಾರ ತೆಗೆದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಬಂಗಾರ ತೆಗೆಯೋಕ್ಕಾಗದಿದ್ದವರು ಈ ಬನ್ನಿ ಮರದ ಎಲೆನ ತೊಗೊಬಂದಿಟ್ರೆ ಖಂಡಿತ ಬಂಗಾರನ ತೊಗೊಬಂದಿಟ್ಟಂಗೆ. ಬನ್ನಿ ಮರಕ್ಕೆ ಬಂಗಾರ ಅಂತಲೇ ಒಂದು ಹೆಸರಿದೆ ಎಲೆಗೆ. ಹಾಗಾಗಿ ಅವತ್ತು ಗುರುವಾರ ಆಗಿರೋದ್ರಿಂದ ನೀವು ಒಂದು ಎಲೆನ ತೊಗೊಬಂದು ನೀವು ಹಣಕಾಸು ಇಡೋ ಜಾಗದಲ್ಲಿ ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಎಲೆನ ಮನೇಲಿ ಸಮೃದ್ಧಿಯಾಗಿ ಇರುತ್ತೆ. ಆ ವೃಕ್ಷಕ್ಕೆ ಹೇಳಿ ನಮಸ್ಕಾರ ಹಾಕಿ ಅದನ್ನು ಒಂದು ಎಲೆನ ತೊಗೊಬನ್ನಿ. ಜಾಸ್ತಿ ಕಿತ್ಕೊಬರೋದಕ್ಕೆಲ್ಲ ಹೋಗ್ಬಿಡಿ, ಸ್ವಲ್ಪ ತೊಗೊಬನ್ನಿ. ಎಷ್ಟು ನಾನು ಇವತ್ತು ನಿಮಗೋಸ್ಕರ ಈ ವಿಡಿಯೋನ ಖಂಡಿತ ಮಾಡ್ತಾಯಿದ್ದೀನಿ. ನಾನು ಕೂಡ ಮಾಡ್ತೀನಿ, ನಿಮಗೂ ಕೂಡ ಹೇಳ್ತಾಯಿದ್ದೀನಿ ಮುಂದೆನೇ. ಯಾಕೆ ಅಂದರೆ ನಾವು ಶ್ರಾದ್ದವನ್ನು ಮಾಡಿ ನಾವು ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀವಿ. ಅದಕ್ಕೆ ಮುಂಚೆ ನಿಮಗೆ ತಿಳ್ಕೊಂಡಿದ್ರೆ ನಿಮಗೂ ಒಳ್ಳೆಯದು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನವರಾತ್ರಿ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಖಂಡಿತ 9 ದಿನ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಖಂಡಿತ ತಿಳಿಸ್ತೀನಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನಾನು ಹಾಕೋ ವಿಡಿಯೋ ಬರಬೇಕು ಅಂದರೆ, ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಯಾವ ಥರ ವಿಡಿಯೋ ಬೇಕು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.